ಬುಜ್ಜಿಯ ತಾಳೆಹಣ್ಣು ವ್ಯಾಪಾರ. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಬೆಳಗ್ಗೆ 10 ಗಂಟೆಗೆನೆ ಸೂರ್ಯ ಅವನ ಪ್ರತಾಪವನ್ನ ತೋರಿಸ್ತಾ ಇದ್ದ. ಆ ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲರೂ ಕೂಡ ಮರದ ನೆರಳಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆ ದಿನ ಬೆಳಗ್ಗೆನೆ ಸುಮಾರು ದೂರ ಹಾರ್ಕೊಂಡು ಹೋಗಿ ಎತ್ತರವಾಗಿರುವ ತಾಳೆ ಮರಗಳು ಇರುವ ಅಡವಿಗೆ ಹೋಗಿ ತುನಿ ತುಂಬಾನು ಕಷ್ಟಪಟ್ಟು ಕೆಲವು ತಾಳೆ ಹಣ್ಣುಗಳನ್ನ ಕಡ್ಕೊಂಡು ಅವಳ ಮನೆಗೆ ಎತ್ಕೊಂಡು ಬಂದ್ಲು. ಬುಜ್ಜಿ, ಎಲ್ಲಿದ್ಯಮ್ಮ? ಬಾ ಹೊರಗಡೆ. ನಿನಗೋಸ್ಕರ ಈ ಬಿಸಿಲಿಗೆ ಅಮ್ಮ ಏನ್ ತಂದಿದ್ದೀನಿ ಅಂತ ನೋಡು. ಇದನ್ನ ತಿಂದ್ರೆ ಬಾಡಿ ತುಂಬಾ ತಂಪಾಗಿರುತ್ತೆ. ಅಮ್ಮ, ಏನಮ್ಮ ಇದು? ನೋಡ್ಲಿಕ್ಕೆ ಇಷ್ಟೊಂದು ಗಟ್ಟಿಯಾಗಿದೆ. ಇದನ್ನ ತಿಂದ್ರೆ ಬಿಸಿಲಿಗೆ ದಾಹ ಕಡಿಮೆ ಆಗುತ್ತಾ? ಏನಮ್ಮ ಇದು? ಹೌದು, ಇದು ನೋಡ್ಲಿಕ್ಕೆ ಮೇಲೆ ಇಷ್ಟೊಂದು ಗಟ್ಟಿಯಾಗಿದ್ರು ಒಳಗೆ ತುಂಬಾ ಮೃದುವಾಗಿ ನೀರು ಕೂಡ ಇರುತ್ತೆ. ಇರು, ಇದನ್ನ ನಿನ್ನಿಂದ ಕಿತ್ತು ತಿನ್ನಕ್ಕೆ ಆಗೋದಿಲ್ಲ. ನೀನ್ ಕೂತ್ಕೊಂಡಿರೋ, ನಾನ್ ನಿನ್ಗೆ ಕಿತ್ತು ಕೊಡ್ತೀನಿ. ತುನಿ ತುಂಬಾನು ಕಷ್ಟಪಟ್ಟು ಆ ತಾಳೆ ಹಣ್ಣನ್ನ ಅರ್ಧ ಕಟ್ ಮಾಡಿದ್ಲು. ಆವಾಗ ಒಳಗಡೆ 3 ಕಣ್ಣುಗಳ ತರ ಜೆಲ್ಲಿಯ ರೂಪದಲ್ಲಿ ತಾಳೆ ಹಣ್ಣುಗಳು ಕಣ್ಣಿಗೆ ಕಾಣಿಸ್ತು. ಅದನ್ನು ನೋಡಿದ ಬುಜ್ಜಿಗೆ ತುಂಬಾನು ಆಸೆಯಾಯಿತು. ವಾವ್ ಅಮ್ಮ, ಇದ್ರೊಳಗೆ ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿದೆ. ನಾನು ಇವಾಗ್ಲೇ ತಿಂತೀನಿ. ಹಾಗಂತ ಹೇಳಿ ಬುಜ್ಜಿ ಆ ಹಣ್ಣನ್ನ ಬಾಯಲ್ಲಿ ಹಾಕೊಂಡ್ಲು. ವಾವ್ ಅಮ್ಮ, ಇದು ತುಂಬಾ ತಂಪಾಗಿ ಇರೋದ್ರ ಜೊತೆಗೆ ತುಂಬಾ ಸ್ವೀಟ್ ಆಗಿ ಇದೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಅಮ್ಮ. ಇದನ್ನ ನಾನು ತುಂಬಾ ಚೆನ್ನಾಗಿ ತಿಂತೀನಿ. ತುಂಬಾ ಅದ್ಭುತವಾಗಿ ಇದೆ ಅಮ್ಮ. ಹೌದಮ್ಮ, ಬಿಸಿಲು ಕಾಲದಲ್ಲಿ ತಾಳೆ ಹಣ್ಣು ಪ್ರಕೃತಿ ಕೊಟ್ಟ ವರ. ಈ ಹಣ್ಣು ನಮಗೆ ತುಂಬಾ ಬಲ ಮತ್ತು ಚಿಲ್ನೆಸ್ನ ಕೊಡುತ್ತೆ. ಅಮ್ಮ, ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ಈ ಬಿಸಿಲಿಗೆ ನಮ್ಮೂರಲ್ಲಿರುವ ಪಕ್ಷಿಗಳೆಲ್ಲ ತುಂಬಾನೇ ಕಷ್ಟಪಡ್ತಾ ಇವೆ. ಅದಕ್ಕೆ ಈ ಹಣ್ಣನ್ನು ತಗೊಂಡೋಗಿ ನಮ್ಮ ಮನೆ ಮುಂದೆ ಹಾಕಿ ಯಾಕಮ್ಮ ನಾವು ವ್ಯಾಪಾರ ಮಾಡಬಾರ್ದು? ಇದರಿಂದ ಪಕ್ಷಿಗಳ ದಾಹ ಕೂಡ ತೀರುತ್ತೆ ಅಲ್ವಾ? ಇದು ತುಂಬಾ ಒಳ್ಳೆ ಆಲೋಚನೆ. ಪಕ್ಷಿಗಳ ದಾಹ ತೀರಿಸ್ಲಿಕ್ಕಿಂತ ನಮಗೆ ದೊಡ್ಡ ಕೆಲಸ ಇನ್ನೇನಮ್ಮ ಇದೆ. ನಾನೋಗಿ ಆ ತಾಳೆ ಹಣ್ಣನ್ನು ಕುಯ್ಕೊಂಬರ್ತೀನಿ. ನೀನೋಗಿ ನಮ್ಮ ಮನೆ ಮುಂದೆ ವ್ಯಾಪಾರಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡು. ನಾನಿವಾಗ ಬರ್ತೀನಿ. ತುನಿ ಪುನಃ ಅಡವಿಗೆ ಹೋಗಿ ಬೇಕಾದಷ್ಟು ತಾಳೆ ಹಣ್ಣುಗಳನ್ನ ತಗೊಂಡ್ ಬಂದ್ಲು. ಅದನ್ನ 2 ಕಡ್ದು ಅವರ ಮನೆಯ ಮುಂದ್ಗಡೆ ಒಂದು ಟೇಬಲ್ ಮೇಲೆ ಒಂದು ತಾವರೆ ಎಲೆನ ಹಾಕಿ ಅದ್ರ ಮೇಲ್ಗಡೆ ಇಟ್ಲು. ಸೂರ್ಯನ ಕಿರಣಗಳು ಆ ಹಣ್ಣುಗಳ ಮೇಲೆ ಬಿದ್ದು ಪಳಪಳ ಅಂತ ಹೊಳಿತಾ ಇತ್ತು. ಹೀಗಿರುವಾಗ ಆಹಾರ ಹುಡ್ಕೊಂಡು ಅಡವಿಗೆ ಹೋಗ್ತಾ ಇದ್ದ ಚೋಟಗಿಳಿ ಆ ತಾಳೆ ಹಣ್ಣುಗಳನ್ನ ನೋಡಿ ತುನಿಯ ಮನೆಯ ಹತ್ತಿರ ಬಂದ್ಲು. ಅರೇ ತುನಿ, ಏನ್ ಮನೆ ಮುಂದೆ ಏನೋ ವ್ಯಾಪಾರನ ಆರಂಭಿಸಿದೀಯಾ? ನನ್ ಮಗ ತುಂಬಾನೇ ದಾಹದಲ್ಲಿದ್ದಾನೆ. ಈ ಹಣ್ಣು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಬಾ ಚೋಟು, ಇದು ತಾಳೆ ಹಣ್ಣು. ಈ ಬಿಸಿಲಿಗೆ ಈ ಹಣ್ಣು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಹಣ್ಣಲ್ಲಿ ಒಂದು ತೆಗೆದು ಬನ್ನುಗೆ ಕೂಡ ಅವನು ದಾಹ ತೀರುತ್ತೆ. ಹೌದಾ ತುನಿ? ಹಾಗಾದ್ರೆ ಒಂದು ಕೊಡು. ಅವನ್ ಬಾಯಿಗೆ ಏನು ಕೂಡ ಇಷ್ಟ ಆಗ್ತಾ ಇಲ್ಲ. ತುನಿ ಒಂದು ತಾಳೆ ಹಣ್ಣನ್ನ ಬನ್ನು ಹತ್ರ ಕೊಟ್ಲು. ಬನ್ನು ಅದನ್ನ ಅನುಮಾನದಿಂದಾನೇ ತಿಂದ. ಆದ್ರೆ ಅದು ಬಾಯಿಯೊಳಗಡೆ ಹೋಗಿದ ತಕ್ಷಣ ಅವನ್ ತುಂಬಾನೇ ಸಂತೋಷಪಟ್ಟ. ಆಂಟಿ, ಇದು ಯಾವ ಹಣ್ಣು ಆಂಟಿ? ಇದನ್ನ ಕಚ್ಚಬೇಕಾಗಿಲ್ಲ. ಇದು ತುಂಬಾನೇ ಸಾಫ್ಟ್ ಆಗಿದೆ. ನಾನು ಇದನ್ನ ಹಾಗೇನೆ ನುಂಗ್ಬಿಟ್ಟೆ. ಹೊಟ್ಟೆಯೊಳಗೆ ಹೋದ ತಕ್ಷಣ ಎಸಿನ ಆನ್ ಮಾಡಿದ ರೀತಿ ಇದೆ. ಬನ್ನು, ನಾನು ನಿನ್ಗೆ ಮೊದ್ಲೇ ಹೇಳ್ದೆ ಅಲ್ವಾ ಈ ಹಣ್ಣು ತುಂಬಾನೇ ಸ್ವೀಟ್ ಆಗಿರುತ್ತೆ ಅಂತ. ಅವರು ಮಾತಾಡ್ತಾ ಇದ್ದಿದ್ದನ್ನ ಕೇಳಿ ಮಹಿ ಹದ್ದು, ಲೂಸಿ ಪಾರಿವಾಳ, ಕುಹುಬಾತು ಅಲ್ಲಿಗೆ ಬಂದ್ರು. ಏನಿದು? ಇಲ್ಲಿ ಇಷ್ಟೊಂದು ಪಕ್ಷಿಗಳಿದ್ದಾರೆ. ತುನಿ, ಇದು ಯಾವ ಹಣ್ಣು? ಇದುವರೆಗೂ ಇದನ್ನ ನಾನು ನೋಡ್ಲೇ ಇಲ್ವಲ್ಲ. ಮಗಿಯವ್ರೆ, ಇದು ತಾಳೆ ಮರದಿಂದ ತಂದಂತಹ ಹಣ್ಣು. ಈ ತಾಳೆ ಹಣ್ಣು ಈ ಬಿಸಿಲಿಗೆ ತಿಂದ್ರೆ ತುಂಬಾನೇ ತಂಪಾಗಿರುತ್ತೆ. ಅದರಿಂದ ನಾನು ಬುಜ್ಜಿ ಸೇರಿ ಈ ವ್ಯಾಪಾರವನ್ನು ಆರಂಭಿಸಿದೀವಿ. ತುನಿ, ಇದನ್ನ ತಿಂದ್ರೆ ವೈಟ್ ಆಗಿರುವ ನನ್ನ ಸ್ಕಿನ್ನಿಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ಬಿಡುತ್ತಾ? ಇಲ್ವಲ್ಲ. ಇದನ್ನ ನೋಡ್ಲಿಕ್ಕೇನೆ ಒಂಥರ ಇದೆ ಅಲ್ವಾ? ಇಲ್ಲ ಲೂಸಿ, ಈ ಹಣ್ಣನ್ನು ಉಷ್ಣತೆಗೆ ತಿಂದ್ರೆ ನಮ್ಮ ದೇಹ ತಂಪಾಗಿರುತ್ತೆ. ಇದರಲ್ಲಿ ಅಧಿಕ ನೀರೇ ಇರೋದ್ರಿಂದ ಇದರಿಂದ ಯಾವ ತೊಂದರೆನೂ ಬರೋದಿಲ್ಲ. ಬೇಕಾದ್ರೆ ಇದರಿಂದ ಒಂದು ಹಣ್ಣು ತೆಗೆದು ಮೊದಲು ನೀನು ತಿಂದು ನೋಡು. ಹಾಗಾದ್ರೆ ಯಾಕೆ ತಡ ಮಾಡಬೇಕು? ನನ್ನ ಸೌಂದರ್ಯವನ್ನು ಹೆಚ್ಚಿಸುವ ಯಾವ ಹಣ್ಣು ಕೊಟ್ರು ನಾನು ತಿನ್ನಲು ರೆಡಿಯಾಗಿರ್ತೀನಿ. ಲೂಸಿ ಒಂದು ತಾಳೆ ಹಣ್ಣನ್ನ ತಿಂದು ತುಂಬಾನು ಸಂತೋಷಪಟ್ಲು. ವಾವ್, ಈ ಹಣ್ಣು ನನ್ನ ರೆಕ್ಕೆಗಳಿಗೆ ಮಾತ್ರ ತಂಪನ್ನು ಕೊಡುವುದು ಮಾತ್ರವಲ್ಲದೆ ನನ್ನ ದೇಹಕ್ಕೂ ಕೂಡ ತಂಪು ಕೊಡ್ತಿದೆ. ತುನಿ, ನನಗೂ ಒಂದು ಕೊಡ್ತೀಯಾ? ಈ ಬಿಸಿಲಿಗೆ ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ನನ್ನ ಗಂಟ್ಲು ಒಣಗೋದ್ರೆ ಆಮೇಲೆ ನನ್ನಿಂದ ಹಾಡೇಳಕ್ಕೇನೆ ಆಗೋದಿಲ್ಲ. ಕುಹು ಆ ತಾಳೆ ಹಣ್ಣನ್ನ ತಿಂದಾಗ ಅವಳ ಗಂಟ್ಲು ನೋವು ಎಲ್ಲಾನು ಹೋಯ್ತು.
ಈ ತಾಳೆ ಹಣ್ಣನ್ನು ತಿಂದ ತಕ್ಷಣ ನನ್ನ ಗಂಟ್ಲು ತುಂಬಾ ಚೆನ್ನಾಗಾಯ್ತು. ನನ್ನ ಧ್ವನಿ ಕೂಡ ಚೆನ್ನಾಗಿ ಬರ್ತಿದೆ. ಇದೇ ಸಂತೋಷದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಒಂದು ಹಾಡು ಹಾಡ್ಲಾ? ಕುಹುವಿನ ಗಂಟ್ಲು ಸರಿಯಾಗಿದ್ರಿಂದ ಅವಳು ಚೆನ್ನಾಗಿ ಒಂದು ಹಾಡು ಹಾಡೋದ್ಲು. ಅದನ್ನ ನೋಡಿ ಪಕ್ಷಿಗಳು ಕೂಡ ತುಂಬಾನೇ ಸಂತೋಷಪಟ್ರು. ಆ ದಿನ ಟುನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಎಲ್ರೂ ತಾಳೆ ಹಣ್ಣನ ತಿಂದು ಅವ್ರ ಹತ್ರ ಇದ್ದ ಹಣನ ಟುನಿಗೆ ಕೊಟ್ಬಿಟ್ಟು ಹೋದ್ರು. ಸರಿಯಾಗಿ ಆ ಸಮಯದಲ್ಲಿ ಚಿಚುಕಾಗೆ ಹಾಗೂ ಅವಳ ಮಗ ಚಿನ್ನುಕಾಗೆ ಅಲ್ಲಿಗೆ ಬಂದ್ರು. ஃப்ரெண்ட்ஸ், என்ன இந்த வெயிலுக்கு துணி வீட்டு முன்னாடி எல்லாரும் நின்னுக்கிட்டு இருக்கீங்க? இங்க ஏதாவது ஸ்பெஷல் நடக்குதா? ಬಾ ಚಿಚ್ಚು, ಈ ಬಿಸ್ಲಿಗೆ ನಮ್ಮ ತುನಿ ಬುಜ್ಜಿ ಸೇರ್ಕೊಂಡು ನಮಗೋಸ್ಕರ ತಾಳೆ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಹಣ್ಣು ನಮ್ಮ ದೇಹಕ್ಕೆ ಚಿಲ್ನೆಸ್ನ ಕೊಡ್ತಿದೆ. ಅಮ್ಮ, ನನಗೆ ಆ ಹಣ್ಣು ಬೇಕು. ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಬಾ ಚಿನ್ನು, ಬಂದು ತಿನ್ನು. ಚಿಚುಕಾಗೆ ಟುನಿ ಅವಳಿಗೆ ಕೊಟ್ಟ ತಾಳೆ ಹಣ್ಣನ್ನ ತಿಂದು ನೋಡಿದ್ಲು. ತುನಿ, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ಈ ಬಿಸ್ಲಿಗೆ ನಮಗೆ ಬೇಕಾಗಿರೋದು ಕೂಡ ಇದೆ. ಆದ್ರೆ ಚಿಚ್ಚು ಆ ತಾವರ ಎಲೆಗಳ ಮೇಲೆ ಇದ್ದ ತಾಳೆ ಹಣ್ಣನ್ನ ನೋಡಿದ್ಲು. ಆದ್ರೆ ಏನ್ ಚಿಚ್ಚು, ರುಚಿ ಚೆನ್ನಾಗಿಲ್ವಾ? ಈ ಹಣ್ಣಿನ ರುಚಿ ಚೆನ್ನಾಗಿದೆ, ಆದ್ರೆ ನೀನ್ ಇದನ್ನ ಹೊರಗಡೆ ಬಿಸಿಲಲ್ಲಿ ತಾನೇ ಇಟ್ಟು ವ್ಯಾಪಾರವನ್ನು ಮಾಡ್ತಾ ಇದ್ದೀಯಾ? ಹಣ್ಣುಗಳು ಹೊರಗೆ ಇಟ್ಟು ಬಿಸಿಲಿಗೆ ಬಿಸಿಯಾಗೋದ್ರೆ ಇದರ ರುಚಿ ಎಲ್ಲಿ ಸಿಗುತ್ತೆ? ಇದನ್ನ ಕಟ್ ಮಾಡಿ ತಿನ್ನುವಾಗ ಇದು ಬಿಸಿಯಾಗಿ ತಾನೇ ಇರುತ್ತೆ. ಅರೆ ಹೌದು, ಇವಾಗ ನಾನು ತಿಂದ ಹಣ್ಣು ಕೂಡ ಸ್ವಲ್ಪ ಬಿಸಿಯಾಗಿ ಇತ್ತು. ಬಿಸಿಯಾಗಿ ತಿಂದ್ರೆ ಹೇಗೆ ರುಚಿಯಾಗಿರುತ್ತೆ? ಅಮ್ಮ, ನಮ್ಮ ವ್ಯಾಪಾರ ಇಲ್ಲೇ ನಿಂತೋಗುತ್ತಾ? ನಾವು ಎಲ್ಲ ಪಕ್ಷಿಗಳು ಕಷ್ಟಪಡ್ತಾ ಇದ್ದಾರೆ ಅಂತ ತಂದ್ರೆ ಎಲ್ಲನೂ ವ್ಯರ್ಥ ಆಗ್ತಿದೆ. ನಮ್ಮ ವ್ಯಾಪಾರ ಹಾಗಾದ್ರೆ ಇಷ್ಟೇನಾ? ಅರೆ ಹೌದು ಚಿಚ್ಚು, ನಾನು ಈ ಬಿಸಿಲಿಗೆ ಹಣ್ಣನ್ನು ತಂದು ವ್ಯಾಪಾರ ಮಾಡೋಣ ಅಂತ ಆಲೋಚನೆ ಮಾಡಿದ್ನೇ ಹೊರತು ಇದು ಬಿಸಿಯಾಗಿರುತ್ತೆ ಅನ್ನೋದನ್ನೇ ಮರ್ತೋಗ್ಬಿಟ್ಟೆ. ಇದು ತಂಪಾಗಿ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗೆ ಎಲ್ರೂ ಯೋಚನೆ ಮಾಡ್ತಾ ಇದ್ದಾಗ ಚಿಚುಕಾಗೇನೋ ಅವ್ರ ಜೊತೆ ಸೇರಿ ಯೋಚನೆ ಮಾಡಿದ್ಲು. ಆವಾಗ್ಲೇ ಅವಳಿಗೊಂದು ಐಡಿಯಾನು ಸಿಕ್ತು. ಯಾರು ಚಿಂತೆ ಮಾಡ್ಬೇಡಿ, ಈ ತಾಳೆ ಹಣ್ಣಿನ ವ್ಯಾಪಾರ ಇಲ್ಲಿಗೇನೆ ಮುಗ್ದೋಗೋದಿಲ್ಲ. ಅದಕ್ಕೋಸ್ಕರ ನನ್ ಜೊತೆ ಒಂದು ಐಡಿಯಾ ಇದೆ. ಚಿನ್ನು, ನೀನು ನದಿ ಹತ್ರ ಹೋಗಿ ಮರಳು ಮತ್ತೆ ಬಿದಿರಿನ ಎಲೆಗಳನ್ನ ಕೊಯ್ಕೊಂಬಾ. ಸರಿ ಅಮ್ಮ. ಹಾಗಂತ ಹೇಳಿ ಚಿನ್ನು ಅಲ್ಲಿಂದ ಹೋದ. ಬನ್ನು ಚೋಟು, ನೀವಿಬ್ರು ಹೋಗಿ ದೊಡ್ಡ ಮಣ್ಣಿನ ಮಡಿಕೆಯನ್ನು ಕ್ಲೀನ್ ಮಾಡಿ ಇಲ್ಲಿಗೆ ತಗೊಂಬನ್ನಿ. ಕುಹು, ಮಗಿ, ನೀವಿಬ್ರು ಹೋಗಿ ಆ ಮಣ್ಣಿನ ಮಡಿಕೆಗೆ ಆಗುವಷ್ಟು ನೀರನ್ನು ಹೋಗಿ ತಗೊಂಬನ್ನಿ. ಸರಿ ಚಿಚ್ಚು, ಇವಾಗ್ಲೇ ಹೋಗಿ ಆ ಮಣ್ಣಿನ ಮಡಿಕೆಯನ್ನು ನಾವು ತಗೊಂಬರ್ತೀವಿ. ಸ್ವಲ್ಪ ಸಮಯದಲ್ಲಿ ಚಿಚ್ಚು ಹಿಡಿದ ಎಲ್ಲಾ ವಸ್ತುಗಳು ಅಲ್ಲಿಗೆ ಬಂತು. ಮರಳಿನ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ತಂಪಾಗಿರುವ ನೀರನ್ನ ಉಯ್ದು, ಇವಾಗ ನೀವೆಲ್ಲರೂ ನೋಡಿ ನಮ್ಮ ನ್ಯಾಚುರಲ್ ಫ್ರಿಡ್ಜ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಮೊದಲು ನಾನು ಈ ಮಡಿಕೆಯಲ್ಲಿ ನೀರ್ ತುಂಬಿಸಿ ಬಿದಿರಿನ ಎಲೆಗಳನ್ನು ಇದರ ಮೇಲೆ ಇಡ್ತೀನಿ. ಆ ಬಿದಿರಿನ ಎಲೆಗಳ ಮೇಲೆ ಹಣ್ಣುಗಳನ್ನು ಜೋಡಿಸಿದ್ರೆ ಆಯ್ತು. ಚಿಚುಕಾಗೆ ಆ ಬಿದಿರಿನ ಕೊಂಬೆಗಳಲ್ಲಿ ಆ ಪಾತ್ರೆಗೆ ಮುಚ್ಚಳ ತಯಾರು ಮಾಡಿದ್ಲು. ಇವಾಗ ಈ ಬಿದಿರಿನ ಎಲೆಗಳನ್ನು ತೆಗೆದು ಮಡಿಕೆಯ ಮೇಲೆ ಇಡೋಣ. ಮಡಿಕೆಯಲ್ಲಿ ನೀರಿರುವುದರಿಂದ ಮಡಿಕೆ ಮೇಲೆ ಎಲೆಗಳನ್ನು ಹಾಕಿದಾಗ ಆ ಎಲೆಗಳ ಮೇಲೆ ಹಣ್ಣುಗಳನ್ನು ಜೋಡಿಸಿದಾಗ ತಂಪಾಗಿರುತ್ತೆ. ಟುನಿ ಜೋಪಾನವಾಗಿ ಆ ತಾಳೆ ಹಣ್ಣುಗಳನ್ನು ತಗೊಂಡು ಹೋಗಿ ಆ ಪಾತ್ರೆಯ ಮೇಲೆ ಇಟ್ಲು. ಇಷ್ಟೇ, ಅಡಿಯಲ್ಲಿ ಮರಳು, ಅದಕ್ಕೆ ಮೇಲೆ ಮಣ್ಣಿನ ಮಡಿಕೆ, ಅದ್ರೊಳಗೆ ನೀರಿರೋದ್ರಿಂದ ಈ ಹಣ್ಣುಗಳು ಯಾವಾಗ್ಲೂ ತಂಪಾಗಿರುತ್ತೆ. ಎಷ್ಟೇ ಬಿಸಿಲೊಡಿದ್ರೂ ಕೂಡ ಇದು ಬಿಸಿಯಾಗಲ್ಲ, ರುಚಿನೂ ಬದಲಾಗಲ್ಲ. ವಾವ್ ಚಿಚ್ಚು, ನೀನ್ ನಿಜವಾಗ್ಲೂ ಒಳ್ಳೆ ಬುದ್ಧಿವಂತಿಕೆಯನ್ನು ಪಡೆದಿದೀಯಾ. ಈ ಮರಳು, ಮಡಿಕೆ, ಈ ನೀರಿನಿಂದ ಈ ಹಣ್ಣುಗಳು ಯಾವಾಗ್ಲೂ ತಂಪಾಗಿರುವ ರೀತಿ ನೀನ್ ಮಾಡಿದೀಯಾ. ಚಿಚ್ಚು, ನೀನು ನಿಜವಾಗ್ಲೂ ನಿನ್ನ ಬುದ್ಧಿವಂತಿಕೆಯಿಂದ ಈ ಹಣ್ಣು ಯಾವಾಗ್ಲೂ ತಂಪಾಗಿ ಇರುವ ರೀತಿ ಮಾಡಿದೀಯ. ಇದರಿಂದ ನನ್ನ ವ್ಯಾಪಾರನೂ ಕೈ ಬಿಟ್ಟೋಗಲ್ಲ. ಚಿಚ್ಚು ಅತ್ತೆ, ನೀವು ತುಂಬಾ ಗ್ರೇಟ್ ಅತ್ತೆ. ನಿಮ್ಮಿಂದ ನಮ್ಮ ವ್ಯಾಪಾರನೂ ನಿಂತೋಗಲ್ಲ, ಈ ಹಣ್ಣುಗಳು ಕೂಡ ತಂಪಾಗಿರುತ್ತೆ. ಇವಾಗ ಈ ಹಣ್ಣನ್ನು ತಿಂದ್ರೆ ನನ್ನ ದೇಹ ಎಲ್ಲ ತುಂಬಾನೇ ತಂಪಾಗಿರುತ್ತೆ. ಇದರಿಂದ ನನ್ನ ರೆಕ್ಕೆಗಳೆಲ್ಲ ಕೂಡ ತಂಪಾಗಿರುತ್ತೆ. ನಿನ್ಗೆ ಕೈ ಮುಗಿಬೇಕು. ಯಾರಿಗೂ ಯಾವ ಊರಲ್ಲೂ ಬಿಸಿಲಿಗೆ ಈ ರೀತಿ ತಂಪಾದ ಹಣ್ಣು ಸಿಗದಿಲ್ಲ. ಈ ಬಿಸಿಲಲ್ಲಿ ನಾವೆಲ್ಲರೂ ಈ ಊರಲ್ಲಿ ಸಂತೋಷವಾಗಿರ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ತುನಿ ನಮ್ಮ ಎಲ್ಲರಿಗೋಸ್ಕರ ಈ ಹಣ್ಣನ್ನು ಅಷ್ಟು ದೂರದಿಂದ ಕುಯ್ಕೊಂಬಂದಿದ್ದಾಳೆ. ಈ ಹಣ್ಣು ಯಾವಾಗ್ಲೂ ತಂಪಾಗಿರುವ ರೀತಿ ನನ್ನ ಬುದ್ಧಿವಂತಿಕೆಯಿಂದ ನಾನು ಮಾಡಿದೀನಿ. ಇವಾಗ ಎಲ್ಲರೂ ತಂಪಾಗಿರುವ ಈ ಹಣ್ಣನ್ನು ತಿನ್ಬೋದು. ಹಾಗೆ ಆ ದಿನದಿಂದ ಟುನಿಗುಬ್ಬಚ್ಚಿಯ ಆ ತಾಳೆ ಹಣ್ಣು ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿ ಆ ನೀರಿನ ಮೇಲೆ ಇಟ್ಟಿರುವ ತಾಳೆ ಹಣ್ಣುಗಳು ತುಂಬಾನೇ ತಂಪಾಗಿರೋದ್ರಿಂದ ಪಕ್ಷಿಗಳು ಮಧ್ಯಾಹ್ನದ ಸಮಯ ಅಲ್ಲಿಗೆ ಬಂದು ತಾಳೆ ಹಣ್ಣನ್ನ ತಗೊಂಡು ತಿಂತಾ ಇದ್ರು.
ಹಾಗೆ ಬೇಸಿಗೆ ಕಾಲದಲ್ಲಿ ಆ ತಾಳೆ ಹಣ್ಣುಗಳನ್ನ ತಿನ್ನೋದ್ರಿಂದ ಅವರ ಮೈಯಲ್ಲಿದ್ದ ಹೀಟ್ ಕೂಡ ಕಡಿಮೆಯಾಗಿ ಬಿಸಿಲಿಂದ ಅವ್ರ ಮೈಯನ್ನ ಅವರು ಕಾಪಾಡ್ಕೊಳ್ತಿದ್ರು. ಹಾಗೆ ಟುನಿಗುಬ್ಬಚ್ಚಿಯ ಕಷ್ಟ, ಚಿಚುಕಾಗಿಯ ಬುದ್ಧಿ ಇದೆರಡನ್ನೂ ಸೇರಿ ಆ ತಾಳೆ ಹಣ್ಣುಗಳನ್ನ ತಂಪಾಗಿ ಬದಲಾಯಿಸಿದ್ದು ಮಾತ್ರವಲ್ಲದೆ ಆ ಊರಿನಲ್ಲಿದ್ದ ಪಕ್ಷಿಗಳಿಗೆ ಸಂತೋಷನೂ ಕೊಡ್ತಾ ಇತ್ತು. ಅದು ಬೇಸಿಗೆ ಕಾಲ. ವಸಂತ ಕಾಲ ಹೋಗಿ ಬೇಸಿಗೆ ಕಾಲ ಶುರುವಾಗಿದ್ರಿಂದ ಪಕ್ಷಿಗಳ ಊರಿನಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಊರಿನ ಮುಖ್ಯಸ್ಥರಾದ ಮಹಿಹದ್ದು ಎಲ್ಲರ ಹತ್ರನೂ ಮಾತಾಡ್ಬೇಕು ಅಂತ ದೊಡ್ಡವರಿಂದ ಚಿಕ್ಕ ಮಕ್ಕಳು ತನಕ ಒಂದು ಜಾಗಕ್ಕೆ ಬರಕೇಳ್ತು. ಗೆಳೆಯರೇ, ನಾವು ತುಂಬಾ ಅಪಾಯದಲ್ಲಿದ್ದೀವಿ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಬಿಸಿಲು ಜಾಸ್ತಿ ಇದೆ. ಬೆಳಿಗ್ಗೆ 10 ಗಂಟೆಗೇನೆ ಬಿಸಿಲು ತುಂಬಾ ಜಾಸ್ತಿ ಇದೆ. ಈ ಬಿಸಿಲಿನಿಂದ ಎಲ್ಲೂ ಕೂಡ ನೀರೇ ಇಲ್ಲ. ಈ ಬಿಸಿಲಲ್ಲಿ ಎಲ್ಲರೂ ನೋಡ್ಕೊಂಡು ಎಚ್ಚರಿಕೆಯಿಂದಿರಿ. ಲೂಸಿ ಪಾರಿವಾಳ ಸನ್ಗ್ಲಾಸಸ್ ಹಾಕೊಂಡು ಗಾಳಿ ಬೀಸ್ಕೊಂಡು, ಹೌದು ಮಗಿಯವರೇ, ಯುಗಾದಿ ಹಬ್ಬದ ನಂತರ ಬಿಸಿಲು ಇನ್ನಷ್ಟು ಜಾಸ್ತಿ ಆಗ್ತಿದೆ. ನಾನು ಹಾಕೊಂಡಿರುವ ಫೌಂಡೇಶನ್ ಕ್ರೀಮ್ ಎಲ್ಲ ಕರಗಿ ಹೋಗ್ತಾ ಇದೆ. ನನ್ನ ಫೇರ್ನೆಸ್ ಕ್ರೀಮ್ ಎಲ್ಲ ತೆಗೆದು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಈ ಬಿಸಿಲು ಕಡಿಮೆಯಾಗುವ ತನಕ ನಾನು ಹಗಲಲ್ಲಿ ಹೊರಗಡೆ ಬರದೇ ಇಲ್ಲ. ನಿಜನೇ ಲೂಸಿ, ನನ್ನ ಬನ್ನುಗೆ ಒಂದಿನದಲ್ಲಿ 2 ಸಲ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ. ಅವನು ನೀರಿನಿಂದ ಹೊರಗಡೆ ಬರ್ತಾನೆ ಇಲ್ಲ. ಬುಜ್ಜಿಗೆ ಕೂಡ ಈ ಬಿಸಿಲಲ್ಲಿ ನಾನು ತುಂಬಾನೇ ಜ್ಯೂಸ್ಗಳನ್ನ ಕೊಡ್ತಾ ಇದ್ದೀನಿ. ಈ ಬಿಸಿಲಿಗೆ ಎಲ್ಲರೂ ತುಂಬಾ ನೀರನ್ನು ಕುಡಿದ್ರೇನೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಕುಹುಬಾತು ದೊಡ್ಡ ಬುಟ್ಟಿಯಲ್ಲಿ ಮೀನುಗಳನ್ನ ಅಲ್ಲಿಗೆ ತಗೊಂಡ್ ಬಂದ್ಲು. ಹಬ್ಬ, ಬಿಸಿಲು ಜಾಸ್ತಿ ಆದ್ರೂ ಕೂಡ ನನಗೆ ಮಾತ್ರ ಇದರಿಂದ ಒಳ್ಳೇದೇ ನಡೆದಿದೆ. ಬಿಸಿಲಲ್ಲಿ ನೀರೆಲ್ಲ ಬತ್ತಿ ಹೋಗಿ ಮೀನು ಮೇಲೆ ಬಂದಾಗ ನಾನ್ ಹಿಡ್ಕೊಂಡೆ. ವಾವ್ ಕುಹು ಆಂಟಿ, ನಿಮಗೆ ಇಷ್ಟೊಂದು ಮೀನ್ ಸಿಕ್ಕಿದೆ, ನೀವು ಬಲೆ ಹಾಕಿದ್ರಾ? ನಾನು ಬಲೆ ಹಾಕಿಲ್ಲ ಬನ್ನು. ನೀರೆಲ್ಲ ಬತ್ತಿ ಹೋದ ಕಾರಣ ಮೀನು ತಾನಾಗಿಯೇ ಮೇಲೆ ಬಂತು. ಬಲೆ ಹಾಕದೇನೆ ನನಗೆ ಇಷ್ಟೊಂದು ಮೀನ್ ಸಿಕ್ಬಿಟ್ಟಿದೆ. ಈ ವಾರ ಇಡೀ ಮೀನ್ ಫ್ರೈ, ಮೀನ್ ಸಾರು ಅಂತ ನಾನು ಚೆನ್ನಾಗಿ ಹಬ್ಬ ಮಾಡ್ಕೊಂಡಿರ್ತೀನಿ. ಚಿಚುಕಾಗೆ ಕಣ್ಣುಗಳನ್ನ ದೊಡ್ಡದು ಮಾಡಿ ಅವಳ ಮನಸ್ಸೊಳಗಡೆ, ಅರೆ, ಬಿಸಿಲು ಜಾಸ್ತಿ ಆದಾಗ ಮೀನಿಗೆ ನೀರಿಲ್ಲದೆ ಬತ್ತಿ ಹೋಗಿ ಮೀನು ಮೇಲೆ ಬಂದ್ಬಿಡುತ್ತಾ? ಹಾಗಾದ್ರೆ ನಾನೊಂದು ಕೆಲಸ ಮಾಡ್ತೀನಿ. ಈ ಬಿಸಿಲಿಗೆ ಪಕ್ಷಿಗಳು ಯಾರು ಕೂಡ ಹೊರಗಡೆ ಬರೋದಿಲ್ಲ, ಯಾರು ಕೂಡ ಮಾರ್ಕೆಟಿಗೂ ಹೋಗೋದಿಲ್ಲ. ಇದೇ ಸರಿಯಾದ ಸಮಯ. ಈ ಸಮಯದಲ್ಲಿ ನಾನು ಮಾರ್ಕೆಟಿಗೆ ಹೋಗಿ ಮೀನ್ ತಂದು ವ್ಯಾಪಾರ ಮಾಡಿ ಕೋಟೀಶ್ವರಿ ಆಗ್ತೀನಿ. ಹಾಗಂತ ಅಂದ್ಕೊಂಡು, ಓಹೋ, ಹಾಗೇನಾ ಕುಹು, ನೀನು ನನಗೆ ತುಂಬಾನೇ ಹೆಲ್ಪ್ ಮಾಡಿದೀಯಾ. ಸರಿ ಸರಿ, ನಾನಿನ್ನು ಹೊರಡ್ತೀನಿ, ಕೆಲಸ ಇದೆ. ಅಮ್ಮ, ನನಗೆ ಬಿಸಿಲಲ್ಲಿ ಬರಕ್ಕಾಗಲ್ಲ. ಚಿಚು ಚಿನ್ನಿನ ಕಿವಿಯನ್ನ ಹಿಡ್ಕೊಂಡು ಎಳೆದು, ನಡಿಯೋ, ನಮಗೆ ಕೆಲಸ ಬಂದಿದೆ. ಈ ಬಿಸಿಲನ್ನ ನಾವು ಕ್ಯಾಚ್ ಮಾಡ್ಕೊಳ್ಳೋಣ. ಆ ದಿನ ಮಧ್ಯಾಹ್ನದ ಒಂದು 12 ಗಂಟೆ ಸಮಯಕ್ಕೆ ಬಿಸಿಲು ಜಾಸ್ತಿ ಇದ್ದಾಗ ಊರಿನ ಗಡಿಯಲ್ಲಿರುವ ನದಿ ತೀರಕ್ಕೆ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಹೋದ್ರು. ಅವರ ಕೈಯಲ್ಲಿ ಒಂದ್ ಕೈಯಲ್ಲಿ ಬುಟ್ಟಿ, ಇನ್ನೊಂದ್ ಕೈಯಲ್ಲಿ ಬಲೆ ಇತ್ತು. ಅಮ್ಮ, ಬಿಸಿಲು ಜಾಸ್ತಿ ಆಗ್ತಿದೆ ಅಮ್ಮ. ನನಗೆ ಬಿಸಿಲಲ್ಲಿ ನಡೆಯಕ್ಕಾಗ್ತಾ ಇಲ್ಲ, ನಿಲ್ಲಕ್ಕೂ ಆಗ್ತಾ ಇಲ್ಲ. ನಾವಿಬ್ರು ತಾನೆ ಅಮ್ಮ, ನಮಗೆ ಯಾಕಮ್ಮ ಇಷ್ಟೊಂದು ಮೀನು? ಸಾಕಮ್ಮ, ಬನ್ನಿ ನಾವು ಮನೆಗೆ ಹೋಗೋಣ. ಆವಾಗ ಚಿಚುಕಾಗೆ, ಲೇ ಬಡವ, ಸ್ವಲ್ಪ ಬಾಯಿ ಮುಚ್ತೀಯಾ? ಈ ಮೀನೆಲ್ಲ ತಗೊಂಡೋಗಿ ನಾಳೆ ಮಾರ್ಕೆಟಲ್ಲಿ ಇಡೋಣ. ಮೀನ್ ಬೇಕು ಅನ್ನೋರು ಎಲ್ಲರೂ ನನ್ನ ಜೊತೆನೆ ಬಂದು ತಗೊಳ್ತಾರೆ. ಆ ಕುಹಿಗೆ ನಾನು ಬುದ್ಧಿ ಕಲಿಸ್ತೀನಿ. ಮೀನ್ನ ಗಟ್ಟಿಯಾಗಿ ಎಳಿಯೋ, ಬರುತ್ತೆ. ಅಮ್ಮ, ನಮ್ಮ ಮನೆಯಲ್ಲಿ ಫ್ರಿಜ್ ಕೂಡ ಇಲ್ಲ. ಈ ಮೀನ್ನ ತಗೊಂಡೋಗಿ ನಾವು ಎಲ್ಲಿ ಇಡೋದಮ್ಮ? ಇದು ಹಾಳಾಗೋಗುತ್ತೆ. ಹೇಗೋ ಹಾಳಾಗುತ್ತೆ? ನಾನು ಉಪ್ಪಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಮೀನ್ನ ಹಾಳಾಗಕ್ಕೆ ಬಿಡೋದಿಲ್ಲ. ನಾನು ವ್ಯಾಪಾರ ಮಾಡೇ ಮಾಡ್ತೀನಿ. ಏ ಬಡವ, ಬೇಗ ಎಳಿಯೋ, ಬಿಸಿಲು ಜಾಸ್ತಿ ಆಗ್ತಿದೆ. ಬಿಸಿಲು ಜಾಸ್ತಿ ಆದ್ರೂ ನಾನು ಎಳಿತೀನಿ, ಕಷ್ಟಪಡ್ತೀನಿ. ಹಾಗೆ ಚಿಚು ಚಿನ್ನು ಇಬ್ರು ಆ ರಾತ್ರಿ ಇಡೀ ಕೂತ್ಕೊಂಡು ಕಷ್ಟಪಟ್ಟು 2 ಬುಟ್ಟಿ ಮೀನುಗಳನ್ನ ಹಿಡ್ಕೊಂಡು ಮನೆಗೆ ಹೋದ್ರು. ಮರುದಿನ ಬೆಳಗ್ಗೆ 8 ಗಂಟೆಗೆ ಚಿಚುಕಾಗೆ ಅವಳ ಮನೆಯ ಅಂಗಳದಲ್ಲಿ ಒಂದು ಟೇಬಲ್ನ ಹಾಕಿ ಅದ್ರ ಮೇಲೆ ಅವಳು ಹಿಡಿದ ಮೀನುಗಳನ್ನ ಇಟ್ಟು ಚಿಚು ಫಿಶ್ ಮಾರ್ಟ್, ಓನ್ಲಿ ಫ್ರೆಶ್ ಫಿಶ್ ಅಂತ ಬೋರ್ಡ್ ಕೂಡ ಹಾಕಿದ್ಲು. ಆದ್ರೆ ರಾತ್ರಿ ಇಡೀ ಆ ಮೀನುಗಳು ಫ್ರಿಜ್ಜಲ್ಲಿ ಇಲ್ಲ ಅನ್ನುವ ಕಾರಣದಿಂದ ಇವಾಗ ತುಂಬಾನೇ ವಾಸನೆ ಹೊಡಿತಾ ಇತ್ತು. ಆ ವಾಸನೆ ತಡ್ಕೊಳಕ್ಕೂ ಆಗ್ತಾ ಇತ್ತಿಲ್ಲ. ಅಮ್ಮ, ಹೊಡಿತಾ ಇರುವ ಬಿಸಿಲಿಗೆ ಈ ಮೀನೆಲ್ಲ ಹಾಳಾಯ್ತಮ್ಮ. ಇದನ್ನ ಯಾರು ತಗೊಳ್ಳೋದಿಲ್ಲ, ವಾಸನೆ ಬರ್ತಾ ಇದೆ. ಇದನ್ನ ತೆಗೆದು ಬಿಸಾಕಿ. ಅದಕ್ಕೆ ಚಿಚ್ಚು, ಇಲ್ಲಿ ನೋಡೋ ಬಡವ, ಈ ಮೀನು ಹಾಳಾಗ್ತಾ ಇಲ್ಲ. ಬಿಸಿಲಿಗೆ ಈ ಮೀನು ಒಣಗ್ತಾ ಇದೆ. ಇದನ್ನೇ ಡ್ರೈ ಫಿಶ್ ಅಂತ ಹೇಳ್ತಾರೆ. ಈ ಫಿಶ್ಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ. ಬಾಯಿ ಮುಚ್ಕೊಂಡು ಏನು ಮಾತನಾಡದೆ ಕೂತ್ಕೊಂಡಿದ್ನ ಮಾರಾಟ ಮಾಡೋ. ಅಮ್ಮ, ಈ ಮೀನಿನಿಂದ ವಾಸನೆ ಬರ್ತಾ ಇದೆ, ನನಗೆ ತಲೆ ತಿರುಗ್ತಾ ಇದೆ. ನಾ ಮನೆಯೊಳಗೆ ಹೋಗ್ತೀನಿ. ಇಲ್ಲಿ ನೋಡೋ ಬಡವ, ಮನೆಯೊಳಗೆ ಹೋದ್ರೆ ಕೈಕಲ್ ಮುರಿದಾಕ್ಬಿಡ್ತೀನಿ. ಮೀನಮ್ಮ, ಮೀನು ಫ್ರೆಶ್ ಆದ ಮೀನು ಕಡಿಮೆ ಬೆಲೆಗೆ ಸಿಗುತ್ತೆ, ಹಾಗೆ ಅಂತ ಕೂತ್ಕೊಂಡ್ ಮಾರೋ. ಆ ದಿನ ಬೆಳಗ್ಗೆ 10 ಗಂಟೆ ಆಯ್ತು. ಬಿಸಿಲು ಜಾಸ್ತಿಯಾಗಿ ಆ ಮೀನೆಲ್ಲ ಇನ್ನು ಕೆಟ್ಟ ಹೋಗಿ ಭಯಂಕರವಾದ ದುರ್ವಾಸನೆ ಹೊಡೆಯಕ್ಕೆ ಶುರು ಮಾಡಿತು. ಅದು ಊರೆಲ್ಲ ಹರಡ್ತಾ ಇತ್ತು. ಹೀಗಿರುವಾಗ
ಮನೆಯೊಳಗಡೆಯಿಂದ ತುನಿಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಹೊರಗಡೆ ಬಂದ್ರು. ಅವಾಗ ಲೂಸಿ ಪಾರಿವಾಳ ಅವಳ ಮೂಗನ್ನ ಮುಚ್ಕೊಂಡು, ಓ ಮೈ ಗಾಡ್, ವಾಟ್ ಇಸ್ ದಿಸ್ ಸ್ಮೆಲ್? ತುನಿ, ಈ ಭಯಂಕರವಾದ ಸ್ಮೆಲ್ಲಿಗೆ ನನ್ನ ಸೆಂಟ್ ಸ್ಮೆಲ್ ಕೂಡ ನಿಲ್ತಾ ಇಲ್ಲ. ಯಾರೋ ನಮ್ಮ ಊರೊಳಗೆ ಸತ್ತೋಗಿರುವ ಇಲಿನ ತಂದು ಹಾಕ್ಬಿಟ್ಟಿದ್ದಾರೆ. ಹೌದೌದು, ನನಗೂ ಕೂಡ ಈ ಸ್ಮೆಲ್ಲಿಗೆ ತುಂಬಾನೇ ತಲೆನೋವು ಜಾಸ್ತಿ ಆಗ್ತಾ ಇದೆ. ಈ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಬರ್ತಾ ಇದೆ? ನನಗೆ ಗೊತ್ತಿರುವ ಹಾಗೆ ಈ ಸ್ಮೆಲ್ ಚಿಚ್ಚು ಮನೆ ಕಡೆಯಿಂದನೇ ಬರ್ತಿದೆ. ಅಲ್ಲಿ ಚಿನ್ನು ಕೂಡ ವಾಮಿಟ್ ಮಾಡ್ತಾ ಇದ್ದಾನೆ. ಬನ್ನಿ ಏನು ಅಂತ ನೋಡೋಣ. ಆ ಸಮಯದಲ್ಲಿ ಮಹಿಹದ್ದು ಕೂಡ ಮುಖಕ್ಕೆ ಒಂದು ಕರ್ಚಿಫ್ನ ಕಟ್ಕೊಂಡು ಅಲ್ಲಿಗೆ ಬಂತು. ಗೆಳೆಯರೆ, ಏನಿದು ಈ ದುರ್ವಾಸನೆ? ಮುನ್ಸಿಪಾಲ್ಟಿಯವರು ಡ್ರೈನೇಜಿನ ಓಪನ್ ಮಾಡಿದಾರಾ? ಅದಕ್ಕೆನ ಈ ಸ್ಮೆಲ್ಲು? ಕುಹುಬಾತು ಕೂಡ ಅಲ್ಲಿಗೆ ಬಂದು, ಮಗಿಯವ್ರೆ, ಯಾರು ಕೂಡ ಡ್ರೈನೇಜ್ನ ಓಪನ್ ಮಾಡಿಲ್ಲ. ಅದು ಚಿಚ್ಚು ಮನೆ ಹತ್ರದಿಂದನೇ ದುರ್ವಾಸನೆ ಬರ್ತಿರೋದು. ನಿನ್ನೆ ಚಿಚ್ಚು ಮಧ್ಯಾಹ್ನ ಸಮಯದಲ್ಲಿ ಮಗನ್ನ ಕರ್ಕೊಂಡೋಗಿ ಹೊಳೆಯಿಂದ ಮೀನ್ ಹಿಡ್ಕೊಂಡ್ ಬಂದಿದ್ದಾಳೆ. ಅವಳ ಮನೆ ಮುಂದೆ ಬೋರ್ಡ್ ಹಾಕಿದಾಳೆ. ಬನ್ನಿ ಹೋಗಿ ನೋಡೋಣ. ಎಲ್ರೂ ಅವರವರ ಮೂಗುಗಳನ್ನ ಮುಚ್ಕೊಂಡು ಬೇರೆ ದಾರಿ ಇಲ್ದೆ ಚಿಚುಕಾಗಿಯ ಮನೆಯ ಹತ್ತಿರ ಬಂದು ನೋಡಿದಾಗ ಚಿಚುಕಾಗೆ ಕೆಟ್ಟೋಗಿರುವ ಮೀನುಗಳನ್ನ ಅವಳ ಮನೆ ಮುಂದ್ಗಡೆ ಇಟ್ಟು ವ್ಯಾಪಾರ ಮಾಡ್ತಾ ಇದ್ಲು. ಅದ ನೋಡಿದ ಮಹಿಹದ್ದಿಗೆ ಎಲ್ರಿಗೂ ಕೋಪ ಬಂತು. ಅವಾಗ ಮಹಿಹದ್ದು ತುಂಬಾನೇ ಕೋಪದಿಂದ, ಚಿಚ್ಚು, ಏನಿದು ದುರ್ವಾಸನೆ? ಊರನ್ನು ನಾಶ ಮಾಡ್ಬೇಕು ಅನ್ಕೊಂಡಿದ್ದೀಯ ನೀನು? ಚಿಚುಕಾಗೆ ಅದಕ್ಕೆ ನಗುತ್ತಾ, ಬನ್ನಿ ಮಗಿಯವರೇ, ಬನ್ನಿ ಬನ್ನಿ. ಚಿಚ್ಚುವಿನ ಫ್ರೆಶ್ ಫಿಶ್ ಮಾರ್ಕೆಟಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಒಣಗಿದ ಮೀನ್ ಬೇಕಾ, ಫ್ರೆಶ್ ಮೀನ್ ಬೇಕಾ? ಕೆಜಿ ಬರೀ 550. ಅಯ್ಯೋ ಆಳಾದವಳೆ, ಅದು ಫ್ರೆಶ್ ಮೀನು ಅಲ್ಲ, ಒಣಗಿದ ಮೀನು ಅಲ್ಲ, ಅದು ಕೆಟ್ಟೋಗಿರುವ ಮೀನು. ಒಡೆಯುವ ಈ ಬಿಸ್ಲಿಗೆ ಆ ಮೀನನ್ನು ಫ್ರಿಜ್ಜಲ್ಲಿ ಇಡಬೇಕು ಎನ್ನುವ ಕನಿಷ್ಠ ಬುದ್ಧಿ ಕೂಡ ಇಲ್ವಾ ನಿಂಗೆ? ಅಯ್ಯಯ್ಯೋ, 550 ರೂಪಾಯಿಗೆ ಹಾಳಾದ ಮೀನ್ ತಗೋಬೇಕಾ? ನಾವು ಯಾರು ಕೂಡ ಆ ಕಡೆ ಬಂದು ನಿಂತು ಕೂಡ ನೋಡಲ್ಲ. ಇದನ್ನ ಬಿಸ್ನೆಸ್ ಅಂತಾರ, ಬಯೋ ವೆಪನ್ ಅಂತ ಹೇಳ್ತಾರ. ಚಿಚ್ಚು, ಯಾಕೆ ನೀನ್ ಈ ಮೀನ್ನ ಹಿಡ್ಕೊಂಬಂದೆ? ಕುಹು ಹೋಗಿ ಮೀನ್ ಹಿಡ್ಕೊಂಬಂದ್ಲು ಅಂತ ತಾನೆ ನೀನ್ ಹೋಗಿ ಈ ಮೀನ್ನ ಹಿಡ್ಕೊಂಬಂದಿದ್ದು. ಇದ್ರಿಂದ ಯಾರಿಗಾದ್ರೂ ಏನಾದ್ರೂ ಪ್ರಯೋಜನ ಇತ್ತಾ? ಇದ್ರಿಂದ ಊರಿಡಿ ದುರ್ವಾಸನೆ, ಮೀನು ಕೂಡ ವೇಸ್ಟ್ ಆಗಿದೆ. ಚಿನ್ನುಕಾಗೆ ಅಳುತ್ತಾ, ತಾತ, ನಾನು ನಮ್ಮ ಅಮ್ಮನ ಜೊತೆ ನಿನ್ನೆನೇ ಹೇಳ್ದೆ, ಈ ಬಿಸ್ಲಿಗೆ ಮೀನೆಲ್ಲ ಹಾಳಾಗುತ್ತಮ್ಮ, ಬೇಡ ಅಂತ. ಆದ್ರೆ ನಮ್ಮಮ್ಮ ನನ್ನ ಮಾತು ಕೇಳಲಿಲ್ಲ. ಈ ಕೆಟ್ಟ ವಾಸನೆಗೆ ತಲೆ ನೋವಾಗ್ತಿದೆ. ಚಿಚ್ಚು, ನಿನಗೆ ಬುದ್ಧಿನೇ ಇಲ್ವಾ? ಹೊಡಿತಾ ಇರುವ ಈ ಬಿಸ್ಲಿಗೆ ಯಾವ ಪದಾರ್ಥ ಆದ್ರೂ ಹಾಳಾಗುತ್ತೆ ಎನ್ನುವ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಹೋಯ್ತಾ ನಿಂಗೆ? ನಿನಗೆ ಯಾಕೆ ಈ ದುರಾಸೆ? ಮರ್ಯಾದೆಗೆ ಈ ಮೀನೆಲ್ಲ ತಗೊಂಡೋಗಿ ಒಂದು ಗುಂಡಿ ತೆಗೆದು ಆಚೆಗೆ ಎಸ್ತು ಬಾ. ಆವಾಗ ಚಿಚುಕಾಗೆ ಅಳುತ್ತಾ, ಅಯ್ಯಯ್ಯೋ, ನನ್ನ ಬಿಸ್ನೆಸ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಈ ಬಿಸಿಲು ನಂಗೆ ಮೋಸ ಮಾಡಿದೆ. ನಾನು ತುಂಬಾ ಲಾಸ್ ಆಗ್ಬಿಟ್ಟೆ. ಬಿಸಿಲು ನಿನ್ಗೆ ಮೋಸ ಮಾಡಿಲ್ಲ ಚಿಚ್ಚು, ನಿನ್ನ ದುರಾಸೆನೆ ನಿನ್ಗೆ ಮೋಸ ಮಾಡಿದ್ದು. ಇದನ್ನೆಲ್ಲ ಬೇಗ ಕ್ಲೀನ್ ಮಾಡು, ಇಲ್ಲದಿದ್ರೆ ನಾನು ನಿನ್ಗೆ ಫೈನ್ ಹಾಕ್ತೀನಿ. ಹೌದು ಚಿಚ್ಚು, ಈ ಮೀನೆಲ್ಲ ತಗೊಂಡೋಗಿ ಪಕ್ಕದಲ್ಲೇ ನನ್ನ ತರಕಾರಿ ತೋಟ ಇದೆ ಅಲ್ವಾ, ಅಲ್ಲಿ ಒಂದು ಗುಂಡಿ ತೆಗೆದು ಹಾಕ್ಬಿಡು. ಇದು ಮೀನಾಗಿರೋದ್ರಿಂದ ಗಿಡಗಳಿಗೆ ಕೂಡ ಇದರಿಂದ ಗೊಬ್ಬರ ಉಂಟಾಗುತ್ತೆ. ಕುಹು ನಗುತ್ತಾ, ಹೌದು ಚಿಚ್ಚು, ನಿನ್ನ ಫ್ರೆಶ್ ಫಿಶ್ ಇವಾಗ ಗಿಡಗಳಿಗೆ ಒಳ್ಳೆ ರೀತಿಯ ಗೊಬ್ಬರ ಆಗುತ್ತೆ. ಎಲ್ರೂ ಅದನ್ನ ಕೇಳಿ ಜೋರಾಗಿ ನಗಾಡಿದ್ರು. ಚಿಚುಕಾಗೆ ಅವಮಾನ ತಡ್ಕೊಳಕ್ಕಾಗದೆ ಆ ಮೀನುಗಳನ್ನೆಲ್ಲ ದೂರ ಎತ್ಕೊಂಡು ಹೋಗಿ ಹಳ್ಳ ತೋಡಿ ಅದರಲ್ಲಿ ಹಾಕಿ ಮುಚ್ಚಿದ್ಲು. ಆವಾಗ್ಲೇ ಚಿನ್ನುಕಾಗೆ ಅಮ್ಮಯ್ಯ ತಪ್ಪಿಸ್ಕೊಂಡೆ ಅಂತ ಮನ್ಸಲ್ಲಿ ಅಂದ್ಕೊಂಡ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವುದೇ ವ್ಯಾಪಾರ ಶುರು ಮಾಡುವಾಗ ವಾತಾವರಣನ ನೋಡ್ಬೇಕು, ಸಿಚುವೇಶನ್ ಕೂಡ ನೋಡ್ಬೇಕು. ಹಾಗೆ ಏನು ನೋಡದೆ ವ್ಯಾಪಾರ ಶುರು ಮಾಡಿದ್ರೆ ಅದು ಚಿಚುಕಾಗೆ ಮೀನ್ ವ್ಯಾಪಾರ ಥರನೇ ಇರುತ್ತೆ.